ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪಾತಾಳಕ್ಕೆ ತಲುಪಿದಂತಿದೆ. 24 ಗಂಟೆಯಲ್ಲಿ ನಡೆದಂತಹ ದರೋಡೆಗಳು ಕರ್ನಾಟಕವನ್ನೇ ದಿಕ್ಕೆಡಿಸಿವೆ. ಕಡಲೂರು ಮಂಗಳೂರಿನಲ್ಲಿ ಕಾರಲ್ಲಿ ಬಂದ 5 ಜನ ಜಸ್ಟ್ 5 ನಿಮಿಷದಲ್ಲಿ 12 ಕೋಟಿ ಬ್ಯಾಂಕ್ ರಾಬರಿ ಮಾಡಿ ಪರಾರಿಯಾಗಿದ್ದಾರೆ. ಸಿಸಿಟಿವಿ ದೃಶ್ಯ ಬೆಚ್ಚಿ ಬೀಳಿಸುತ್ತಿದೆ. ತುತ್ತ ತುದಿ ಬೀದರ್ನಲ್ಲಿ ನಿನ್ನೆ 83 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ. ಫೈರಿಂಗ್ ಮಾಡಿ ಭಯ ಹುಟ್ಟಿಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತ ಡೆಡ್ಲಿ ಗ್ಯಾಂಗ್ ಒಂದು ಗೊಮ್ಮಟ ನಗರಿಯ ನಿದ್ದೆ ಕದ್ದಿದೆ. ಕೈಯಲ್ಲಿ ಕೊಡಲಿ ಹಿಡಿದು ಒಂಟಿ ಮನೆಗಳ ಮೇಲೆ ದಾಳಿ ಇಡ್ತಿದೆ. ಕಳ್ಳನ ಕಾಲಿಗೆ ಬುಲೆಟ್ ನುಗ್ಗಿದೆ. ಯಾವುದೂ ಬದಲಾವಣೆ ಇಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ. ಇದು ಸಾರಥಿ ಕನಸು ಕಂಡವರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೊಟ್ಟ ಮಾಸ್ಟರ್ ಸ್ಟ್ರೋಕ್. ಇತ್ತ ಸುರ್ಜೇವಾಲಾ ಮಾತಿಗೆ ಡೋಂಟ್ ಕೇರ್ ಎಂದ ಪರಂ ನಿವಾಸ ಪವರ್ ಹೌಸ್ ಆಗಿತ್ತು. ಜಂಟಿ ದಾಳಿಯಲ್ಲಿ ನಲುಗ್ತಾರೋ ಡಿಕೆಶಿ, ಹೈಕಮಾಂಡ್ ಆಶ್ರಯ ನಂಬಿದ್ದಾರೆ. ಬೈಗುಳ ಜಗಳಕ್ಕೆ ಇವತ್ತು ಬೆಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಅವಾಚ್ಯ ಪದ ಬಳಕೆ ಪತ್ತೆಯಾಗಿದೆ. 4 ಗಂಟೆಯ ವಿಡಿಯೋದಲ್ಲಿ 7 ಬಾರಿ ಅಶ್ಲೀಲ ಶಬ್ದ ಉಚ್ಚಾರ ಆಗಿದೆ. ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಪಡೆಯೋಕೆ ಸಿಐಡಿ ಮುಂದಾಗಿದೆ. ಆದರೆ ರವಿ ಮಾತ್ರ ಹೊಸ ವಾದ ಮುಂದಿಟ್ಟಿದ್ದಾರೆ. ಬಾಲಿವುಡ್ ನವಾಬ ಸೈಫ್ ಅಲಿ ಖಾನ್ ಆರೋಗ್ಯ ಚೇತರಿಕೆಯಾಗ್ತಾ ಇದೆ. ಲೀಲಾವತಿ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಯಾಗಿದ್ದು 1-2 ದಿನಗಳಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಸೈಫ್ ನಿವಾಸಕ್ಕೆ ಕಿರಾತಕ ಬರ್ತಾ ಇರುವಂತಹ ದೃಶ್ಯ ರಿಲೀಸ್ ಆಗಿದೆ. ಇನ್ನು ಶಾರುಖ್ ಮನೆ ಮನ್ನತ್ಗೆ ನುಗ್ಗೋಕು ಆರೋಪಿ ಯತ್ನಿಸಿದ್ನಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.